ಈವ್ನಿಂಗ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ಭಾರತದಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇನ್ನೂ ಬಡತನ ಇದ್ದೇ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಡತನ ನಿರ್ಮೂಲನೆಗೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡ್ರು ಭಾರತೀಯರ ತಲಾ ಆದಾಯದಲ್ಲಿ ಏರಿಕೆಯಾಗ್ತಾ ಇಲ್ಲ. ಬಡತನ, ಹಸಿವು ಇನ್ನು ಗ್ರಾಮೀಣ ಭಾರತದಲ್ಲಿ ಮಾತ್ರವಲ್ಲದೆ ನಗರ ಪ್ರದೇಶದ ಶ್ರಮಿಕ ವರ್ಗದವರಲ್ಲೂ ಕೂಡ ತಾಂಡವವಾಡ್ತಾ ಇದೆ. ಈ ಬಡತನ ಹಾಗೂ ಹಸಿವು ನಿವಾರಣೆಗೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಟಲ್ ಕ್ಯಾಂಟೀನ್ ಅನ್ನು ಲೋಕಾರ್ಪಣೆ ಮಾಡಿದೆ. ಹಾಗಾದ್ರೆ ಅಟಲ್ ಕ್ಯಾಂಟೀನ್ ಹೇಗಿದೆ ಎಲ್ಲವನ್ನ ತಿಳಿಸ್ಕೊಡ್ತೀವಿ. ಇದೆ ಈ ಹೊತ್ತಿನ ವಿಶೇಷ ಶ್ರಮಿಕ ಸ್ನೇಹಿ ಅಟಲ್ ಕ್ಯಾಂಟೀನ್. ನಾನು ಕಾವ್ಯ ವಿಶ್ವಕರ್ಮ. ನವದೆಹಲಿಯ ಬಡವರು ಮತ್ತು ಶ್ರಮಜೀವಿಗಳ ಹಸಿವನ್ನ ನೀಗಿಸೋಕೆ ಅಲ್ಲಿನ ಬಿಜೆಪಿ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ದೆಹಲಿಯ ಸರ್ಕಾರ ಅಟಲ್ ಕ್ಯಾಂಟೀನ್ಗಳನ್ನು ಲೋಕಾರ್ಪಣೆ ಮಾಡಿದೆ. ಈ ಮೂಲಕ ದಕ್ಷಿಣ ಭಾರತದ ಯೋಜನೆಯೊಂದನ್ನು ಉತ್ತರ ಭಾರತದ ಸರ್ಕಾರವೊಂದು ಅನುಕರಣೆ ಮಾಡಿದೆ ಎಂಬ ಚರ್ಚೆಯು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಹಾಗಾದ್ರೆ ಅದು ಏನು? ಆ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇಲ್ಲಿದೆ ನೋಡಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶುರುವಾಯಿತು ಅಟಲ್ ಕ್ಯಾಂಟೀನ್. ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರದ ಮಹತ್ವದ ಯೋಜನೆ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಬಡವರ ಹಸಿವು ತಣಿಸುವುದಕ್ಕೆ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರ ಅಟಲ್ ಕ್ಯಾಂಟೀನ್ಗಳ ಲೋಕಾರ್ಪಣೆಯನ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲೇ ಮಾಡಿದ್ದು ಬಡವರ ಹೊಟ್ಟೆ ತಣಿಸುವುದಕ್ಕೆ ತಯಾರಾಗಿದೆ. ರಾಷ್ಟ್ರ ರಾಜಧಾನಿಯ ಶ್ರಮಜೀವಿಗಳ ಹಸಿವು ನೀಗಿಸಲು ಅಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಈ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ಕೇವಲ 5 ರೂಪಾಯಿಗೆ ಊಟ ನೀಡುವ ಈ ಯೋಜನೆಯು ದೆಹಲಿಯ ಜನಸಾಮಾನ್ಯರ ಪಾಲಿಗೆ ಹೊಸ ಭರವಸೆಯಾಗಿ ಮೂಡಿಸಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಮಾದರಿಯಂತೆ ಅಟಲ್ ಕ್ಯಾಂಟೀನ್ ನಮ್ಮ ಸರ್ಕಾರದ ಮಹತ್ವದ ಯೋಜನೆಯ ನಕಲು ಎಂದ ಕಾಂಗ್ರೆಸ್. ಹೌದು, ದೆಹಲಿಯ ಬಿಜೆಪಿ ಸರ್ಕಾರ ಲೋಕಾರ್ಪಣೆಗೊಳಿಸಿರುವ ಈ ಮಹತ್ವದ ಯೋಜನೆಯು ಈಗ ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದ್ದ ಇಂದಿರಾ ಕ್ಯಾಂಟೀನ್ ಅನ್ನ ನಕಲಿಸಿ ಅಟಲ್ ಕ್ಯಾಂಟೀನ್ ಎಂದು ಹೆಸರು ಬದಲಾಯಿಸಿ ಯೋಜನೆಯನ್ನ ತಂದಿದೆ ಎನ್ನುವುದೇ ಕ್ರೆಡಿಟ್ ವಾರ್ನ ಮುಖ್ಯ ವಿಷಯ. ಅಟಲ್ ಕ್ಯಾಂಟೀನ್ ಯೋಜನೆಯ ಸಂಪೂರ್ಣ ಸ್ವರೂಪ, ಕಾರ್ಯವೈಖರಿ ಹಾಗೂ ಉದ್ದೇಶಗಳೆಲ್ಲವೂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಪರಿಕಲ್ಪನೆಯ ಇಂದಿರಾ ಕ್ಯಾಂಟೀನ್ ಯೋಜನೆಯಂತಿದ್ದು, ದಕ್ಷಿಣ ಭಾರತದ ಜನಪ್ರಿಯ ಯೋಜನೆಯೊಂದನ್ನ ಉತ್ತರ ಭಾರತದ ಸರ್ಕಾರವೊಂದು ಹೆಸರು ಬದಲಾಯಿಸಿ ಅಳವಡಿಸಿಕೊಂಡಿದೆ ಎನ್ನುವ ಚರ್ಚೆಯು ಈಗ ಮುನ್ನೆಲೆಗೆ ಬಂದಿದೆ. ಏನಿದು ಅಟಲ್ ಕ್ಯಾಂಟೀನ್ ಯೋಜನೆ ಗೊತ್ತಾ? ಅಟಲ್ ಕ್ಯಾಂಟೀನ್ನಲ್ಲಿರುವ ಮೆನು, ಸೌಲಭ್ಯಗಳೇನು? ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ನೀಡಿದ ಭರವಸೆಯಂತೆಯೇ ಮುಖ್ಯಮಂತ್ರಿ ರೇಖಾ ಗುಪ್ತಾ ನೇತೃತ್ವದ ಸರ್ಕಾರ ಶ್ರಮಿಕರ ಹಸಿವು ತಣಿಸುವ ದೃಷ್ಟಿಯಿಂದ ದೆಹಲಿಯಾದ್ಯಂತ ಒಟ್ಟು 100 ಅಟಲ್ ಕ್ಯಾಂಟೀನ್ಗಳನ್ನು ಆರಂಭಿಸುವ ಗುರಿ ಹೊಂದಿದೆ. ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸದ್ಯಕ್ಕೆ 45 ಅಟಲ್ ಕ್ಯಾಂಟೀನ್ಗಳಿಗೆ ಚಾಲನೆ ನೀಡಲಾಗಿದ್ದು, ಇನ್ನು ಉಳಿದ 55 ಘಟಕಗಳ ಕಾಮಗಾರಿ ಕೊನೆಯ ಹಂತದಲ್ಲಿದೆ ಎಂದು ಸರ್ಕಾರ ಹೇಳಿಕೊಂಡಿದೆ. ಇನ್ನು ಅಟಲ್ ಕ್ಯಾಂಟೀನ್ನಲ್ಲಿ ಬಡವರು, ಕೂಲಿ ಕಾರ್ಮಿಕರು ಮತ್ತು ಕಡಿಮೆ ಆದಾಯ ಇರುವ ಮಂದಿಗೆ ಕೇವಲ 5 ರೂಪಾಯಿಯಲ್ಲಿ ಹೊಟ್ಟೆ ತುಂಬ ಊಟ ದೊರೆಯಲಿದ್ದು, ಮೆನುವಿನಲ್ಲಿ ಪ್ರಮುಖವಾಗಿ ಅನ್ನ, ಬೇಳೆ ಅಥವಾ ದಾಲ್ ಚಾವಲ್ ಜೊತೆಗೆ ರೊಟ್ಟಿ ಮತ್ತು ಪಲ್ಯ ಒಳಗೊಂಡಿರುತ್ತದೆ. ಪ್ರಮುಖವಾಗಿ ಪ್ರತಿ ಕ್ಯಾಂಟೀನ್ನಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ತಲಾ 500 ಊಟಗಳನ್ನು ತಯಾರಿಸುವ ಹಾಗೂ ವಿತರಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಮಾತ್ರವಲ್ಲದೆ ಆಹಾರ ವಿತರಣೆ ಮತ್ತು ಗುಣಮಟ್ಟದ ಬಗ್ಗೆಯೂ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರ ವಿಶೇಷ ಗಮನವಿಟ್ಟಿದೆ ಎನ್ನುವುದು ಕೂಡ ಇಲ್ಲಿ ವಿಶೇಷ. ಒಟ್ಟಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಸರ್ಕಾರಗಳ ನಡುವೆ ಕ್ರೆಡಿಟ್ ವಾರ್ಗಳು ಏನೇ ಇದ್ರೂ ದೆಹಲಿಯ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರ ಶ್ರಮಿಕ ಸ್ನೇಹಿ ಯೋಜನೆಯೊಂದನ್ನು ಆರಂಭಿಸಿದೆ ಎನ್ನುವುದಂತೂ ಸತ್ಯ. ಶ್ರೀರಾಜ್ ಜುವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.
ಶ್ರಮಿಕರ ಹಸಿವನ್ನ ತಣಿಸುವಂತಹ ಯೋಜನೆ ಅಟಲ್ ಕ್ಯಾಂಟೀನ್ ಆಗಿದೆ. ಎಸ್, ಈ ಸರ್ಕಾರದ ಕಣ್ಗಾವಲಿನಲ್ಲಿ ಶ್ರಮಿಕರಿಗೆ ಊಟವನ್ನ ಉಣಬಡಿಸುವಂತಹ ಯೋಜನೆ ಅಟಲ್ ಯೋಜನೆ, ಅಟಲ್ ಕ್ಯಾಂಟೀನ್. ಸರ್ಕಾರದ ಕಣ್ಗಾವಲಿನಲ್ಲಿ ಶ್ರಮಿಕರಿಗೆ ಊಟ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ. ಗುಣಮಟ್ಟದ ಆದ್ಯತೆಗೆ ತಂತ್ರಜ್ಞಾನದ ಮೊರೆ ಹೋಗಲಾಗಿದೆ. ಶ್ರಮಿಕ ವರ್ಗಕ್ಕೆ ದೆಹಲಿ ಸರ್ಕಾರದ ಒಂದು ಉನ್ನತವಾದ ಯೋಜನೆ ಇದಾಗಿದೆ. ಚುನಾವಣಾ ಪ್ರಣಾಳಿಕೆಯ ಭರವಸೆ ಈಗ ಈಡೇರಿಕೆಯಾದಂತಾಗಿದೆ. ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇಂದಿರಾ ಕ್ಯಾಂಟೀನ್ ಇದೆಯೋ ಅದೇ ಮಾದರಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿಯ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಇಂದು ರಾಜಧಾನಿಯಲ್ಲಿ 100 ಹೊಸ ಅಟಲ್ ಕ್ಯಾಂಟೀನ್ಗಳನ್ನು ಆರಂಭ ಮಾಡಿರುವಂಥದ್ದು. ಈ ಕ್ಯಾಂಟೀನ್ಗಳಲ್ಲಿ ಕೇವಲ 5 ರೂಪಾಯಿಗೆ ಊಟ ಸಿಗ್ತಾ ಇರುವಂಥದ್ದು. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಲಜಪತ್ ನಗರದ ನೆಹರು ನಗರದಲ್ಲಿ ಮೊದಲ ಕ್ಯಾಂಟೀನ್ನ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಆ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಅಟಲ್ ಕ್ಯಾಂಟೀನ್ನ ಒಂದು ಹೇಗಿರುತ್ತೆ ಅದೊಂದು ಸಂಪೂರ್ಣವಾದಂತಹ ಚಿತ್ರಣವನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ನೋಡಿ, ನಗರಾಭಿವೃದ್ಧಿ ಸಚಿವರಾದಂತಹ ಆಶೀಶ್ ಸೋದ್ ಅವರು ಮಾತನಾಡಿದ್ರು. ಹಾಗೆ ಭಾರತೀಯ ಜನತಾ ಪಕ್ಷದ ಚುನಾವಣೆಯ ಒಂದು ಭರವಸೆ ಇದಾಗಿತ್ತು. ಈ ಭರವಸೆಯೊಂದಿಗೆ ಈ ಯೋಜನೆಯನ್ನ ಅಂದರೆ ಅಟಲ್ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ. ಪ್ರತಿ ಕ್ಯಾಂಟೀನ್ನಲ್ಲಿ ದಿನಕ್ಕೆ ಸುಮಾರು 500 ಜನರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಮೂಲಕ ಒಟ್ಟಾರೆಯಾಗಿ ದಿನಕ್ಕೆ ಸುಮಾರು 1 ಲಕ್ಷ ಜನರಿಗೆ ಊಟವನ್ನು ಒದಗಿಸಲಿದೆ ಈ ಒಂದು ಅಟಲ್ ಕ್ಯಾಂಟೀನ್ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು. ಎಸ್, ಇದೇ ಕ್ಯಾಂಟೀನ್ಗಳಲ್ಲಿ ಏನೇನು ಸಿಗುತ್ತೆ, ಹಾಗೆ ಅಟಲ್ ಕ್ಯಾಂಟೀನ್ನಲ್ಲಿ ಯಾವ ರೀತಿ ಒಂದು ಪರಿಶೀಲನೆಯನ್ನ ಮಾಡಲಾಗುತ್ತೆ, ಇದಕ್ಕೆ ವಿಶೇಷ ತಂಡವನ್ನೇನಾದರೂ ರಚನೆ ಮಾಡಲಾಗಿದೆಯಾ, ಈ ಕುರಿತಂತೆ ಎಲ್ಲ ಅಪ್ಡೇಟ್ಸನ್ನ ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಅಟಲ್ ಕ್ಯಾಂಟೀನ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ, ಊಟದ ಗುಣಮಟ್ಟದ ಪರಿಶೀಲನೆಗೆ ಅಧಿಕಾರಿಗಳು ಸದಾ ಸಿದ್ಧ. ಅಟಲ್ ಕ್ಯಾಂಟೀನ್ ನಿರ್ವಹಣೆಗೆ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಊಟದ ಸರಬರಾಜು ಮತ್ತು ಸ್ವಚ್ಛತೆಯ ಬಗ್ಗೆ ಸಿಸಿಟಿವಿ ಕಣ್ಗಾವಲನ್ನ ಇರಿಸಲಾಗಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲ ಅಂತ ಸರ್ಕಾರ ಹೇಳಿರುವಂಥದ್ದು. 100 ಅಟಲ್ ಕ್ಯಾಂಟೀನ್ಗಳನ್ನ ಓಪನ್ ಮಾಡುವಂತಹ ಗುರಿಯನ್ನ ಇಟ್ಟುಕೊಂಡಿರುವಂಥದ್ದು. ಎಸ್, ಅಟಲ್ ಕ್ಯಾಂಟೀನ್ನಲ್ಲಿ ಸಿಸಿಟಿವಿ, ಪ್ರತಿಯೊಂದು ಅಟಲ್ ಕ್ಯಾಂಟೀನ್ನಲ್ಲೂ ಕೂಡ ಸಿಸಿಟಿವಿಯನ್ನ ಇರಿಸಲಾಗಿರುವಂಥದ್ದು. ಊಟದ ಗುಣಮಟ್ಟ ಪರಿಶೀಲನೆಗೆ ಅಧಿಕಾರಿಗಳು ಸದಾ ಸಿದ್ಧರಾಗಿರ್ತಾರೆ. ಅಟಲ್ ಕ್ಯಾಂಟೀನ್ ನಿರ್ವಹಣೆಗೆ ವಿಶೇಷ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಲಾಗಿರುವಂಥದ್ದು. ನೋಡಿ, ಊಟದ ಸರಬರಾಜು ಮತ್ತು ಸ್ವಚ್ಛತೆಯ ಬಗ್ಗೆ ಕಣ್ಗಾವಲನ್ನ ಕೂಡ ಇರಿಸಲಾಗಿದೆ. ಹಾಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಕೂಡ ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು. ಎಸ್, ದಿಲ್ಲಿಯಲ್ಲಿ ಅಂದರೆ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ಆರಂಭ ಆಗಿದೆ. ವಾಜಪೇಯಿ ಅವರ 101ನೇ ಜಯಂತಿಯ ಪ್ರಯುಕ್ತ 100 ಹೊಸ ಅಟಲ್ ಕ್ಯಾಂಟೀನ್ಗಳ ಉದ್ಘಾಟನೆಯನ್ನ ಮಾಡಲು ಒಂದು ಕ್ಯಾಂಟೀನನ್ನು ಉದ್ಘಾಟನೆ ಮಾಡಲಾಗಿರುವಂಥದ್ದು. ಎಸ್, ಮುಂದೆ ಅದು 100 ಕೂಡ ಆಗುತ್ತೆ. ಪ್ರತಿಯೊಂದು ಕ್ಯಾಂಟೀನ್ನಲ್ಲೂ ಕೂಡ 500 ಜನರಿಗೆ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟವನ್ನು ಮಾಡಲು ಸದಾ ಸಿದ್ಧರಾಗಿರುವಂಥದ್ದು ಸಿಬ್ಬಂದಿಗಳು. ಎಸ್, ಈ ಕ್ಯಾಂಟೀನ್ಗಳಲ್ಲಿ ಕೇವಲ 5 ರೂಪಾಯಿಗೆ ಊಟ ಸಿಗುತ್ತಾ ಇರುವಂಥದ್ದು. ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಲಜಪತ್ ನಗರದ ನೆಹರು ನಗರದಲ್ಲಿ ಮೊದಲ ಕ್ಯಾಂಟೀನ್ನ ಉದ್ಘಾಟನೆ ಮಾಡಿದ್ದಾರೆ. ಎಸ್, ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರು ಕೂಡ ಆ ಒಂದು ಊಟವನ್ನು ಸವಿತಾ ಇರುವಂಥದ್ದು, ಹಾಗೆ ಮಾತನಾಡ್ತಾ ಇರುವಂಥದ್ದು ಮಾಧ್ಯಮ ಮಿತ್ರರೊಂದಿಗೆ. ಹೇಗೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೀವಿ, ಏನು ಎತ್ತ, ಈ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಕೇವಲ 5 ರೂಪಾಯಿಗೆ ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಯಾವ ರೀತಿ ಊಟ ಸಿಗುತ್ತೋ ಅಲ್ಲೂ ಕೂಡ ಅದೇ ರೀತಿ ಊಟ ಸಿಗುತ್ತೆ. ದೆಹಲಿಯಾದ್ಯಂತ 100 ಅಟಲ್ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡುವಂತಹ ಒಂದು ಗುರಿಯನ್ನು ಹೊಂದಿರುವಂಥದ್ದು. ಎಸ್, ಹಾಗಾದರೆ ಈ ಕ್ಯಾಂಟೀನಲ್ಲಿ ಏನು ಸಿಗುತ್ತೆ, ಹಾಗೆ ವಿಶೇಷವಾದಂತಹ ಅಧಿಕಾರಿಗಳ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗಾದರೆ ಊಟದ ಗುಣಮಟ್ಟ ಹೇಗಿರುತ್ತೆ ಇದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ
ಅಟಲ್ ಕ್ಯಾಂಟೀನ್ನಲ್ಲಿ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯಗಳು ನಡೆಯುತ್ತಾ ಹೇಗೆ ಎತ್ತ ಇದನ್ನೆಲ್ಲ ಕೂಡ ಪರಿಶೀಲನೆ ಮಾಡೋಕ್ಕೆ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಹೀಗಾಗಿ ಊಟದ ಸರಬರಾಜು ಎಲ್ಲಿಗಾಗ್ತಾ ಇದೆ, ಊಟದ ಸರಬರಾಜು ಯಾರಿಗಾಗ್ತಾ ಇದೆ, ಹಾಗೆ ಊಟ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಅಡುಗೆ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು, ಇದೆಲ್ಲದರ ಕುರಿತಂತೆ ಒಂದು ಕಣ್ಗಾವಲನ್ನು ಇರಿಸೋಕೆ ಪ್ರತಿ ಅಟಲ್ ಕ್ಯಾಂಟೀನ್ಗೂ ಕೂಡ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಹಾಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಕೂಡ ಸರ್ಕಾರ ಹೇಳಿದೆ. ಇಂದಿರಾ ಕ್ಯಾಂಟೀನ್ ಮಾದರಿಯೇ ಅಟಲ್ ಕ್ಯಾಂಟೀನ್. ಕಾಂಗ್ರೆಸ್ ಯೋಜನೆಯನ್ನ ನಕಲಿಸುತ್ತೆ. ಹಾಗಾದ್ರೆ ಬಿಜೆಪಿ ಸರ್ಕಾರ ನಕಲಿ ಆದ್ರೂ ಕೂಡ ಹೊಸದೇ ಆದ್ರೂ ಕೂಡ ಶ್ರಮಿಕ ಸ್ನೇಹಿಯಾಗಿದೆ. ಹಸಿವು ಮುಕ್ತ ರಾಜ್ಯಕ್ಕೆ ಸರ್ಕಾರದ ಮಹತ್ವದ ಒಂದು ಹೆಜ್ಜೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ದಕ್ಷಿಣ ಭಾರತದ ಯೋಜನೆ ಉತ್ತರ ಭಾರತದಲ್ಲಿ ನಕಲಿ ಆಗ್ತಾ ಇದೆಯಾ? ಹಾಗಾದ್ರೆ ಇಂದಿರಾ ಕ್ಯಾಂಟೀನ್ ಮಾದರಿಯಂತೆ ಅಟಲ್ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಲಾಗಿದೆ, ಸ್ಥಾಪನೆ ಮಾಡಲಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಹೇಗಿದೆಯೋ ಅದೇ ರೀತಿ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ಅನ್ನ ನಕಲಿ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಿಗರು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡಿ, ನಕಲಿ ಆದರೂ ಆಗಿರಲಿ ಅಥವಾ ಅಸಲಿ ಆದರೂ ಆಗಿರಲಿ, ಹೊಸದೇ ಆದರೂ ಆಗಿರಲಿ ಅಥವಾ ಹಳೇದೇ ಆದರೂ ಆಗಿರಲಿ, ಒಟ್ಟಾರೆಯಾಗಿ ಬಡಬಗ್ಗರಿಗೆ ಊಟ ಸಿಗುತ್ತಾ, ಹೊಟ್ಟೆ ತುಂಬ ಊಟ ಮಾಡ್ತಾರಾ, ಕಡಿಮೆ ದುಡ್ಡಲ್ಲಿ ಊಟ ಮಾಡ್ತಾರಾ, ಇದು ಬೇಕಾಗಿರುವಂಥದ್ದು. ಹೀಗಾಗಿ ಶ್ರಮಿಕ ಸ್ನೇಹಿ ಅಟಲ್ ಕ್ಯಾಂಟೀನ್ ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ. ಈಗಾಗಲೇ ಒಂದು ಓಪನ್ ಆಗಿರುವಂಥದ್ದು, ಒಂದು ಉದ್ಘಾಟನೆಯಾಗಿದೆ. ಹಾಗೆ 100 ಅಟಲ್ ಕ್ಯಾಂಟೀನನ್ನು ಓಪನ್ ಮಾಡುವಂತಹ ಭರವಸೆಯಲ್ಲಿ, ನಿರೀಕ್ಷೆಯಲ್ಲಿ ಮುನ್ನುಗ್ತಾ ಇರುವಂಥದ್ದು ರೇಖಾ ಗುಪ್ತಾ ಅವರು. ನೋಡಿ, ಹಸಿವು ಮುಕ್ತ ರಾಜ್ಯಕ್ಕೆ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಅಂತಾನೆ ಹೇಳ್ಬೋದು. ದೆಹಲಿ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಅಂದರೆ ಅದು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡೋದು. ಹೀಗಾಗಿ ನೋಡಿ, ದಕ್ಷಿಣ ಭಾರತದ ಯೋಜನೆಯನ್ನ ಉತ್ತರ ಭಾರತದಲ್ಲಿ ನಕಲಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಏನಾದರೂ ಆಗಿರಲಿ, ಅದು ನಕಲಿ ಆದರೂ ಆಗಿರಲಿ ಅಥವಾ ಅಸಲಿ ಆದರೂ ಆಗಿರಲಿ, ಕಾಪಿನಾದರೂ ಮಾಡಲಿ, ಪೇಸ್ಟ್ ಆದರೂ ಮಾಡಲಿ, ಒಟ್ಟಿನಲ್ಲಿ ಬಡಬಗ್ಗರಿಗೆ ಊಟ ಸಿಗ್ತಾ ಇದೆಯಾ ಕಡಿಮೆ ದರದಲ್ಲಿ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರಾ, ಈ ಮೂಲಕ ಹಸಿವು ಮುಕ್ತ ರಾಜ್ಯಕ್ಕೆ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ ಅನ್ನೋ ಹಾಗಾಯಿತು. ಇಂದಿರಾ ಕ್ಯಾಂಟೀನ್ ಮಾದರಿಯಂತೆ ಅಟಲ್ ಕ್ಯಾಂಟೀನನ್ನು ಓಪನ್ ಮಾಡಲಾಗಿದೆ. ಈ ಮೂಲಕ ಪ್ರತಿದಿನ 500 ಒಂದು ಕ್ಯಾಂಟೀನಲ್ಲಿ 500 ಜನರಿಗೆ ಊಟ ಸಿಗುವಂತಹ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನೋಡಿ, ಪ್ರತಿ ಕ್ಯಾಂಟೀನಲ್ಲೂ ಕೂಡ ರೋಟಿ ಆಗಿರ್ಬೋದು, ದಾಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅನ್ನ, ಉಪ್ಪಿನಕಾಯಿ ಎಲ್ಲವೂ ಸೇರಿದಂತೆ ಪೋಷಕಾಂಶಯುಕ್ತವಾದಂತಹ ಆಹಾರವನ್ನು ನೀಡ್ತೇವೆ ಅಂತ ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರೋ ಅದೇ ಭರವಸೆಯನ್ನು ಇಲ್ಲಿ ಈಡೇರಿಸಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗ ಹೊಸದರಲ್ಲಿ ಅಟಲ್ ಕ್ಯಾಂಟೀನ್ ಏನಿದೆ ಸ್ವಚ್ಛವಾಗಿದೆ, ಆದರೆ ಮುಂದಿನ ದಿನಗಳಲ್ಲಿ ಇದೇ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾರಾ? ಅದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು, ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆ ಬಿಜೆಪಿಯ ಒಂದು ಅನುಕರಣೆಯಾಗಿದೆ. ರಾಜಕೀಯ ಕ್ರೆಡಿಟ್ ವಾರ್ಗಿಂತ ಹಸಿವು ಮುಕ್ತವೇ ಮುಖ್ಯ ಎನ್ನುತ್ತದೆ ಬಿಜೆಪಿ. ಜನಪರ ಯೋಜನೆ ಅನುಕರಣೆಯಾದರೆ ಏನಂತೆ ಅದರಲ್ಲಿ? ಆಡಳಿತಾತ್ಮಕ ರಚನೆ ಅನುಕರಣೆಗೆ ಕ್ರೆಡಿಟ್ ವಾರ್. ನೋಡಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಪೌಷ್ಟಿಕ ಆಹಾರ ಸಿಗಬೇಕು, ಅಷ್ಟೇ ಗುರಿ. ಸರ್ಕಾರ ಯಾವುದಾದ್ರೇನು, ಯೋಜನೆ ಯಾರದ್ದಾದ್ರೇನು, ಒಟ್ಟಾರೆಯಾಗಿ ಬಡಬಗ್ಗರಿಗೆ ಊಟ ಸಿಗ್ತಾ ಇದೆಯಾ, ಅದು ಮುಖ್ಯವಾದಂತಹ ವಿಚಾರ. ನೋಡಿ, ರಾಜಕೀಯ ಕ್ರೆಡಿಟ್ ವಾರ್, ಇಲ್ಲೂ ಕೂಡ ಕ್ರೆಡಿಟ್ ವಾರ್ ಸಿಗ್ತಾ ಇರುವಂಥದ್ದು. ನಾವು ಅದನ್ನು ಮಾಡಿದ್ವಿ, ಇವಾಗ ಅವರು ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಕಾಪಿ ಮಾಡಿದ್ರೋ ಪೇಸ್ಟ್ ಮಾಡಿದ್ರೋ ಏನಾದರೂ ಆಗಿರಲಿ, ಆದರೆ ಇಲ್ಲಿ ಜನಪರ ಯೋಜನೆ ಅನುಕರಣೆ ಆದರೆ ಯಾರಿಗೇನು ಪ್ರಾಬ್ಲಮ್? ಬಡಬಗ್ಗರಿಗೆ ಈ ಒಂದು ಯೋಜನೆ ತಲುಪ್ತಾ ಇದೆಯಲ್ಲ, ಅಷ್ಟು ಖುಷಿ ಪಡಬೇಕು. ಇದರಲ್ಲೂ ಕೂಡ ಪೊಲಿಟಿಕಲ್ ಕ್ರೆಡಿಟ್ ವಾರ್ ನಡೀತಾ ಇರುವಂಥದ್ದು. ಇದು ನಾವು ಕಾಂಗ್ರೆಸ್ ಅವರು ಶುರು ಮಾಡಿರುವಂಥದ್ದು, ಅದನ್ನು ಬಿಜೆಪಿಯವರು ಅನುಕರಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗರು. ಆಡಳಿತಾತ್ಮಕ ರಚನೆ ಅನುಕರಣೆಗೆ ಕ್ರೆಡಿಟ್ ವಾರ್ ಕೂಡ ನಡೀತಾ ಇದೆ. ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಜನಪರ ಯೋಜನೆ ಇದಾಗಿದೆ. ಜನಪರ ಯೋಜನೆಯನ್ನು ನಾವು ನೀವು ಎಲ್ಲರೂ ಕೂಡ ಬೆಂಬಲಿಸಬೇಕಾಗಿದೆ. ಪೌಷ್ಟಿಕ ಆಹಾರ ಸಿಗದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅಂಥವರಿಗೆ ಪೌಷ್ಟಿಕ ಆಹಾರವನ್ನು, ಅದು ಕಡಿಮೆ ದರದಲ್ಲಿ ಕೇವಲ 5 ರೂಪಾಯಿಯಲ್ಲಿ ಪೌಷ್ಟಿಕ ಆಹಾರವನ್ನು ಸಿಗೋ ರೀತಿಯಲ್ಲಿ ತರುವಂತಹ ಯೋಜನೆ ಇದಾಗಿದೆ. ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಇನ್ನು 100 ಅಟಲ್ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿರುವಂಥದ್ದು ರೇಖಾ ಗುಪ್ತಾ ಅವರ ಒಂದು ನೇತೃತ್ವದ ತಂಡ ಅಂತಲೇ ಹೇಳ್ಬೋದು. ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ.
ಪ್ರತಿಯೊಂದು ಕೂಡ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಸಿಂಕ್ ಇರ್ಬೋದು, ತಟ್ಟೆ ತೊಳೆಯೋದಾಗಿರ್ಬೋದು, ತಡೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಂದರೆ ಚೆನ್ನಾಗೇ ಇದೆ ಆ್ಯಕ್ಚುಲಿ. 5 ರೂಪಾಯಿಗೆ ಪ್ರತಿಯೊಬ್ಬರಿಗೂ ಕೂಡ ಊಟ, ಪ್ರತಿದಿನ 500 ಜನರಿಗೆ ಒಂದು ಕ್ಯಾಂಟೀನಲ್ಲಿ ಊಟ. ಹೀಗಾಗಿ 100 ಕ್ಯಾಂಟೀನ್ ಅಂದರೆ ಲಕ್ಷಾಂತರ ಜನರು ಕೂಡ ಊಟ ಮಾಡುವಂತಹ ಒಂದು ಯೋಜನೆ ಇದಾಗಿದೆ. ನೋಡಿ, ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿಗೆ ಊಟ ಸಿಗ್ತಾ ಇದೆ, 5 ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಉಪಹಾರ ಕೂಡ ಸಿಗ್ತಾ ಇದೆ. ಎಸ್, ಚುನಾವಣೆಯಲ್ಲಿ ಸೋತಾಗ ನಿಂತಿದ್ದಂತಹ ಇಂದಿರಾ ಕ್ಯಾಂಟೀನ್ ಮತ್ತೆ ಶುರುವಾಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ನಲ್ಲಿ 10 ರೂಪಾಯಿಗೆ ಊಟ ಸಿಗ್ತಾ ಇದೆ, 5 ರೂಪಾಯಿಗೆ ಬೆಳಗಿನ ಉಪಹಾರ ಕೂಡ ಸಿಗ್ತಾ ಇರುವಂಥದ್ದು. ಚುನಾವಣೆಯಲ್ಲಿ ಸೋತಾಗ ನಿಂತಿದ್ದಂತಹ ಇಂದಿರಾ ಕ್ಯಾಂಟೀನ್ ಈ ಒಂದು ಯೋಜನೆಯನ್ನ ಬಿಜೆಪಿ ನಿಲ್ಲಿಸಿತ್ತು. ಕಾಂಗ್ರೆಸ್ ಸರ್ಕಾರದ ಯೋಜನೆಯನ್ನ ಬಿಜೆಪಿ ನಿಲ್ಲಿಸಿತ್ತು. ಮತ್ತೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೋ ಮತ್ತೆ ಪುನಶ್ಚೇತನ ಮಾಡಿರುವಂಥದ್ದು. ಈಗ ಕಾಂಗ್ರೆಸ್ ಸರ್ಕಾರದ ಯೋಜನೆಯ ಅನುಕರಣೆ ಆಗ್ತಾ ಇದೆ. ಅಟಲ್ ಕ್ಯಾಂಟೀನ್ನಲ್ಲಿ 5 ರೂಪಾಯಿಗೆ ಊಟವನ್ನ ಕೊಡಲಾಗ್ತಾ ಇರುವಂಥದ್ದು. ಎಸ್, ನಮ್ಮ ಕರ್ನಾಟಕದ ಒಂದು ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಬಂದರೆ ನೋಡಿ, ಇಂದಿರಾ ಕ್ಯಾಂಟೀನಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ ದಿನದಲ್ಲಿ ಊಟ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳನ್ನು ಈಗಾಗಲೇ ಮುಚ್ಚುವಂತಹ ಯೋಜನೆಯನ್ನು ಕೂಡ ಮಾಡಿರುವಂಥದ್ದು, ಪ್ಲ್ಯಾನ್ ಮಾಡಿರುವಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಕೆಲವೊಂದಷ್ಟು ಸೌಕರ್ಯಗಳು, ಸೌಲಭ್ಯಗಳು ಇಲ್ಲದೆ ಇರೋ ಕಾರಣಕ್ಕಾಗಿ BJP ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿತ್ತು. ಆದರೆ 2023ರಲ್ಲಿ ಮತ್ತೆ ಯಾವಾಗ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಒಂದು ಸರ್ಕಾರ ಆಡಳಿತಕ್ಕೆ ಬರುತ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮತ್ತೆ ಪುನಶ್ಚೇತನ ಆಗಿರುವಂಥದ್ದು. ಈಗ ಕಾಂಗ್ರೆಸ್ ಸರ್ಕಾರದ ಯೋಜನೆಯ ಅನುಕರಣೆಯನ್ನು ದೆಹಲಿಯಲ್ಲಿ ಮಾಡ್ತಾ ಇರುವಂಥದ್ದು ಅಟಲ್ ಕ್ಯಾಂಟೀನ್, ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್. ಒಟ್ಟಾರೆಯಾಗಿ ಇಂದಿರಾ ಕ್ಯಾಂಟೀನನ್ನು ಅನುಕರಣೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಿಗರು ಬಿಜೆಪಿಗರ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಎಸ್, ಅಟಲ್ ಕ್ಯಾಂಟೀನ್ನಲ್ಲಿ 5 ರೂಪಾಯಿಗೆ ಊಟ ಸಿಗ್ತಾ ಇದೆ. ಆದರೆ ನಮ್ಮ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ನಲ್ಲಿ 10 ರೂಪಾಯಿಗೆ ಊಟ, 5 ರೂಪಾಯಿಗೆ ಬೆಳಗಿನ ಒಂದು ಉಪಹಾರ ಸಿಗ್ತಾ ಇರುವಂಥದ್ದು. ಎಸ್, ಇದು ಕೂಡ ಒಂದು ರೀತಿಯ ಜನಪರ ಯೋಜನೆ ಅಂತಾನೆ ಹೇಳ್ಬೋದು. ಈ ಜನಪರ ಯೋಜನೆಗಳು ಏನಿದೆ, ಆ ಜನಪರ ಯೋಜನೆಗಳು ಯಾವಾಗಲೂ ಕೂಡ ಮುಂದುವರಿಲಿ ಅನ್ನೋದೇ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಆಶಯ ಆಗಿರುವಂಥದ್ದು. ವಿರೋಧಿಗಳು ಮಾಡಿದ್ರೆ ಜನವಿರೋಧಿ ಯೋಜನೆ, ತಾವೇ ಮಾಡಿದ್ರೆ ಜನಪರ ಯೋಜನೆನಾ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂಥದ್ದು. ಇಂದಿರಾ ಹೆಸರಿಗೆ ತಗಾದೆ ತೆಗೆದಿದ್ದಂತಹ ರಾಜ್ಯ ಬಿಜೆಪಿ ವಿರೋಧಿಗಳು ಮಾಡಿದ್ರೆ ಅದು ಜನವಿರೋಧಿ ಯೋಜನೆ ಆಗುತ್ತೆ, ಅದನ್ನ ತಾವೇ ಮಾಡಿದ್ರೆ ಅದು ಜನಪರ ಯೋಜನೆನಾ ಅಂತ ಕಾಂಗ್ರೆಸ್ ಇಲ್ಲಿ ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಇಂದಿರಾ ಹೆಸರಿಗೆ ತಗಾದೆಯನ್ನು ತೆಗೆದಿದ್ದಂತಹ ರಾಜ್ಯ ಬಿಜೆಪಿ ಹಸಿವು ಮುಕ್ತ ರಾಜ್ಯವೇ ನಮ್ಮ ಗುರಿ ಅಂತ ಕಾಂಗ್ರೆಸ್ ಹೇಳಿತ್ತು. ಅದರಂತೆ ನಡೆದುಕೊಳ್ತಾ ಇದೆ. ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯಲ್ಲಿ ಏರುಪೇರು ಕೂಡ ಆಗಿತ್ತು. ಎಸ್, ನೋಡಿ, ಇಲ್ಲಿ ವಿರೋಧಿಗಳು ಅಂತಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು. ರೇಖಾ ಗುಪ್ತಾ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ವಿರೋಧಿಗಳು ಮಾಡಿದ್ರೆ ಅದು ಜನವಿರೋಧಿ ಯೋಜನೆ, ಅದೇ ತಾವೇ ಮಾಡಿದ್ರೆ ಜನಪರ ಯೋಜನೆನಾ ಅಂತ ಕಾಂಗ್ರೆಸ್ ಅವರು ಕೂಡ ಇಲ್ಲಿ ವಾಗ್ದಾಳಿಯನ್ನು ನಡೆಸ್ತಾರೆ. ಹಾಗೆ ಇಂದಿರಾ ಕ್ಯಾಂಟೀನ್ ಹೆಸರಿಗೆ ತಗಾದೆ ತೆಗೆದಿದ್ದಂತಹ ರಾಜ್ಯ ಬಿಜೆಪಿ ಇದೀಗ ಹಸಿವು ಮುಕ್ತ ರಾಜ್ಯಕ್ಕೆ ಅಟಲ್ ಕ್ಯಾಂಟೀನ್ ಅಂತ ಹೆಸರನ್ನ ಇಟ್ಟಿದೆ. ಈ ಮೂಲಕ 100 ಕ್ಯಾಂಟೀನ್ಗಳ ಸ್ಥಾಪನೆಯ ಗುರಿಯನ್ನ ಕೂಡ ಹೊಂದಿರುವಂಥದ್ದು. ಹಸಿವು ಮುಕ್ತ ರಾಜ್ಯಕ್ಕೆ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಕೂಡ ಇಟ್ಟಿದೆ ಅಂತಾನೆ ಹೇಳ್ಬೋದು ದೆಹಲಿಯ ಸರ್ಕಾರ. ಎಸ್, ಹಾಗೆ ಇಂದಿರಾ ಕ್ಯಾಂಟೀನ್ ಸಲೀಸಾಗಿ ನಡೀತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ನಿರ್ವಹಣೆಯಲ್ಲಿ ಏರುಪೇರು ಆಗ್ತಾ ಇದೆ. ಅಲ್ಲಲ್ಲಿ ಸೌಲಭ್ಯದ ಕೊರತೆ ಇರುವಂಥದ್ದು, ಹಾಗೆ ಕೆಲವೊಂದಷ್ಟು ಸಿಬ್ಬಂದಿಗಳಿಗೆ ಸಂಬಳದ ಒಂದು ಸಮಸ್ಯೆಗಳು ಕೂಡ ಇರುವಂಥದ್ದು. ಎಸ್, ಈ ಕುರಿತಂತೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಇದೀಗ ರೇಖಾ ಗುಪ್ತಾ ಅವರು
ನೀಡಿರುವಂಥದ್ದು. ಎಸ್, ಇದೇ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀರಾಜ್, ಇಂದಿರಾ ಕ್ಯಾಂಟೀನ್ನಂತೆ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ಓಪನ್ ಆಗಿದೆ. ಆದರೆ ಇದು ನಕಲಿನ ಅಥವಾ ಅಸಲಿನ, ಈ ಕುರಿತಂತೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಶ್ರೀರಾಜ್? ಕಾವ್ಯ, ಕಳೆದ ಫೆಬ್ರವರಿ ಅಂದ್ರೆ ಈ ವರ್ಷದ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸರ್ಕಾರವನ್ನ ಸೋಲಿಸುವುದರ ಮುಖೇನವಾಗಿ ರೇಖಾ ಗುಪ್ತಾ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಚುನಾವಣೆಯ ಪೂರ್ವವಾಗಿ ಪ್ರಣಾಳಿಕೆಯಲ್ಲಿ ಬಿಜೆಪಿ ಬಹಳ ಒಂದು ಮಹತ್ವದ ಯೋಜನೆಯನ್ನ ಘೋಷಿಸಿತು. ಅದು ಅಟಲ್ ಕ್ಯಾಂಟೀನ್ ಯೋಜನೆಯನ್ನ. ಅಟಲ್ ಕ್ಯಾಂಟೀನ್ ಯೋಜನೆ ಇಡೀ ದೆಹಲಿಯಾದ್ಯಂತ 100 ಕ್ಯಾಂಟೀನ್ಗಳನ್ನ ತೆರೆಯುವಂತಹ ಯೋಜನೆ ಆಗಿತ್ತು. ಹಸಿವು ಮುಕ್ತ ಮತ್ತು ಶ್ರಮಿಕರಿಗೆ ಅನ್ನವನ್ನ ಕೊಡುವಂತಹ ಯೋಜನೆ ಆಗಿತ್ತು. ಮತ್ತು ಅದನ್ನ ಈಗ ಆರಂಭ ಕಾಲಘಟ್ಟದಲ್ಲಿಯೇ, ಅಂದ್ರೆ ಸರ್ಕಾರ ಬಂದು 1 ವರ್ಷ ಪೂರ್ಣಗೊಳ್ಳುವುದರೊಳಗಾಗಿಯೇ ಈಗಾಗಲೇ 45 ಕ್ಯಾಂಟೀನ್ಗಳನ್ನ ತೆರೆಯುವುದರ ಮುಖೇನವಾಗಿ ಸರ್ಕಾರ ಯಶಸ್ವಿಯಾಗಿದೆ. ಉಳಿದ ಕ್ಯಾಂಟೀನ್ಗಳ ಕಾರ್ಯ ಇನ್ನು ಅಂತಿಮ ಹಂತದಲ್ಲಿ ಇದೆ ಅನ್ನುವುದನ್ನ ಬಿಜೆಪಿ ಸರ್ಕಾರ, ಅಂದ್ರೆ ದೆಹಲಿಯ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರ ಹೇಳಿಕೊಂಡಿದೆ. ಸೊ ಈಗ ಒಂದು ಚರ್ಚೆ ಆಗ್ತಿರುವುದು ಏನ್ ಕೇಳಿದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2017ರಲ್ಲಿ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆಯಲಾಗಿತ್ತು. ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇರುವ ತನಕ ಆ ಇಂದಿರಾ ಕ್ಯಾಂಟೀನ್ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡಿತ್ತು. ಅದಾದ ಬಳಿಕ ಬಿಜೆಪಿ ಸರ್ಕಾರ ಬಂದ ನಂತರ ಆ ಇಂದಿರಾ ಕ್ಯಾಂಟೀನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರು ಮತ್ತು ಬಿಜೆಪಿಯ ಎಲ್ಲ ಏನು ಸಚಿವ ಸಂಪುಟದಲ್ಲಿ ಇರುವಂತಹ ಸಚಿವರೆಲ್ಲರೂ ಕೂಡ ತಗಾದಿಯನ್ನ ತೆಗೆಯುವುದಕ್ಕೆ ಆರಂಭ ಮಾಡಿದ್ರು. ಇಂದಿರಾ ಕ್ಯಾಂಟೀನ್ ಯೋಜನೆ ಏನು ಸರಿ, ಬಟ್ ಇಂದಿರಾ ಅವರ ಹೆಸರನ್ನ ಯಾಕೆ ಇಡಬೇಕಿತ್ತು ಅನ್ನೋದನ್ನ ಮುಂದಿಟ್ಟುಕೊಂಡು ಬಹಳ ದೊಡ್ಡ ಚರ್ಚೆಯನ್ನ ಬಿಜೆಪಿ ಮಾಡಿತ್ತು. ಸೊ ಆದಾಗ್ಯೂ ಕೂಡ ಒಂದಿಷ್ಟು ಸಮಜಾಯಿಷಿಯನ್ನ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಅದನ್ನ ಮುನ್ನಡೆಸುವಂತ ಪ್ರಯತ್ನವನ್ನ ಮಾಡ್ತು. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಗಿತಗೊಂಡಿತ್ತು. ಮತ್ತೆ ಈಗ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪುನಶ್ಚೇತನಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತು. ಕೆಲವು ಕಡೆ ಈಗ ಇಂದಿರಾ ಕ್ಯಾಂಟೀನ್ ಚಾಲ್ತಿಯಲ್ಲಿದೆ, ಇನ್ನು ಕೆಲವು ಕಡೆ ಈ ಚಾಲ್ತಿಯಲ್ಲಿ ಇಲ್ಲ, ಸ್ಥಗಿತಗೊಂಡಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಇಂದಿರಾ ಕ್ಯಾಂಟೀನ್ ಆರಂಭಗೊಂಡಾಗ ಬಹಳ ದೊಡ್ಡ ಭ್ರಷ್ಟಾಚಾರ ಆರೋಪ ಕೂಡ ಬಂತು. ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂತಹ ಗುತ್ತಿಗೆದಾರರು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ರು. ಆಮೇಲೆ ಗುತ್ತಿಗೆದಾರರಿಗೆ ಪಾವತಿ ವಿಳಂಬ ಆಗಿತ್ತು ಮತ್ತು ಆಹಾರದ ಗುಣಮಟ್ಟದಲ್ಲಿ ಕಳಪೆ ಇದೆ ಅನ್ನುವಂತಹ ಎಲ್ಲಾ ವಿಚಾರಗಳು ಇಂದಿರಾ ಕ್ಯಾಂಟೀನ್ ಮೇಲೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅದನ್ನೇ ಮುಂದಿಟ್ಟುಕೊಂಡು ಈ ರೀತಿಯಾಗಿ ಹಸಿವು ಮುಕ್ತ ಅಂತ ನೀವು ಸಮಜಾಯಿಷಿ ತೆಗೆದುಕೊಳ್ತಿದ್ದೀರಿ, ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡುವುದೇ ನಿಮ್ಮ ಉದ್ದೇಶವ ಅನ್ನುವ ಅರ್ಥದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ತೀವ್ರ ರೀತಿಯಲ್ಲಿ ಟೀಕೆ ಮಾಡಿತು. ಈ ಇಂದಿರಾ ಕ್ಯಾಂಟೀನ್ ಕೂಡ ತಮಿಳುನಾಡಿನ ಜಯಲಲಿತಾ ಸರ್ಕಾರ ತಂದಂತಹ ಅಮ್ಮ ಕ್ಯಾಂಟೀನ್ ಒಂದು ನಕಲಿ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಂದಿರಾ ಕ್ಯಾಂಟೀನ್ ಅಮ್ಮ ಕ್ಯಾಂಟೀನ್ ನ ಸ್ವರೂಪದಲ್ಲೇ ಅದೇ ರೂಪುರೇಷೆಯಲ್ಲಿ ಅದೇ ಒಂದು ಅನುಕರಣೆ ಮಾಡುವುದರ ಮುಖೇನವಾಗಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ತಂದ್ರು. ಮತ್ತೆ ಈಗ ಕರ್ನಾಟಕದಲ್ಲಿ ತಂದಿರುವಂತಹ ಇಂದಿರಾ ಕ್ಯಾಂಟೀನ್ ನ ಒಂದು ಸ್ವರೂಪ ಇರ್ಲಿ, ಅದರ ರೂಪುರೇಷೆ ಇರ್ಲಿ, ಕಾರ್ಯಚಟುವಟಿಕೆ ಎಲ್ಲವೂ ಕೂಡ ಈಗ ದೆಹಲಿ ಸರ್ಕಾರ ಮಾಡಿರೋದು ಅಟಲ್ ಹೆಸರಿನಲ್ಲಿ. ಮಾಜಿ ಪ್ರಧಾನಿಗಳಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ನಿನ್ನೆ ನಡೆದಿತ್ತು. ನಿನ್ನೆ ರೇಖಾ ಗುಪ್ತಾ ಅವರು ಮತ್ತೆ ಅವರ ಜೊತೆಗೆ ಮನೋಹರ್ ಲಾಲ್ ಖಟ್ಟರ್ ಕೂಡ ಇದ್ರು, ಕೇಂದ್ರ ಸಚಿವರು. ಅವರ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ಮಾಡ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಟಲ್ ಕ್ಯಾಂಟೀನ್ ನಲ್ಲಿ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು ಏನು ಎತ್ತ ಅನ್ನೋದನ್ನ ಗಮನಿಸೋದಾದ್ರೆ, ಅಲ್ಲಿ ಬರುವಂತಹ ಶ್ರಮಿಕ ವರ್ಗ ಇರ್ಲಿ ಅಥವಾ ಬಡವರು ಇರ್ಲಿ, ಕಂಪ್ಲೀಟ್ ಅಲ್ಲಿ ಒಂದು ಅಧಿಕಾರಿಗಳನ್ನೇ ನೇಮಿಸಿದ್ದಾರೆ ಅಂತ. ಅಲ್ಲಿ ಊಟಗಳು ಇರ್ಲಿ, ಉಪಹಾರಗಳಿರ್ಲಿ, ಅಲ್ಲಿ ಯಾವ ರೀತಿಯಲ್ಲಿ ಸರಬರಾಜು ಆಗ್ತಾ ಇದೆ, ಎಷ್ಟು ಗುಣಮಟ್ಟದ್ದು, ಏನು ಎತ್ತ ಅನ್ನುವುದು ಎಲ್ಲವೂ ಕೂಡ ಒಬ್ಬ ಅಧಿಕಾರಿಗಳನ್ನ ನೇಮಿಸುವುದರ ಮುಖೇನವಾಗಿ ಅಧಿಕಾರಿಗಳು ಅದರ ಅಬ್ಸರ್ವೇಷನ್ ನಲ್ಲಿ ಇರ್ತಾರೆ. ಹಾಗಾಗಿ ಜೊತೆಗೆ ಆ ಎಲ್ಲಾ ಅಟಲ್ ಕ್ಯಾಂಟೀನ್ ನಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಏನಾದ್ರೂ ಲೋಪದೋಷಗಳಿದ್ರೆ ಕಂಪ್ಲೀಟ್ ಎಲ್ಲಾ ಮಾಹಿತಿಗಳು ಅದು ಸರ್ಕಾರದ ಡೊಮೈನ್ಗೆ ಹೋಗುತ್ತೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ಲೋಪದೋಷಗಳು ಆಗದೆ ಇರುವ ಹಾಗೆ ರೇಖಾ ಗುಪ್ತಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಈ ಅಟಲ್ ಕ್ಯಾಂಟೀನ್ ಅನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಮುಂದಾಗಿರುವುದು ಒಂದು ಶ್ಲಾಘನೀಯ ಅಂತ ಅನ್ಸುತ್ತೆ. ಈಗ ಉಭಯ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಇರುವಂತಹ ಈ ಒಂದು ಕ್ರೆಡಿಟ್ ವಾರ್ ಏನಿದೆಯಲ್ಲ, ಆ ಕ್ರೆಡಿಟ್ ವಾರು ಮೊದಲು ನಿಲ್ಲಬೇಕು. ಹಸಿದವನಿಗೆ ಅನ್ನ ಹಾಕುವವನು ಯಾವನೇ ಆಗಿರ್ಲಿ
ಅದನ್ನ ಶ್ಲಾಘಿಸುವಂತಹ ಮನಸ್ಥಿತಿ ಬಹುಶಃ ಈ ಉಭಯ ಪಕ್ಷಗಳಿಗೆ ಬರ್ಬೇಕು ಅಂತ ಕಾಣಿಸುತ್ತೆ. ಅದು ಬರದೆ ಹೋದ್ರೆ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಬಹುಶಃ ಹಸಿದವನಿಗೆ ಅನ್ನ ಹಾಕುವುದು ಮಾತ್ರ ಅಲ್ಲ, ಬಡತನ ನಿರ್ಮೂಲನೆ ಮಾಡುವುದಕ್ಕೆ ಪ್ರತಿಯೊಬ್ಬ ಭಾರತೀಯನ ತಲಾ ಆದಾಯವನ್ನ ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಬಹುಶಃ ಇವತ್ತಿಗೆ ತುರ್ತಿದೆ ಅಂತ ಕಾಣಿಸುತ್ತೆ. ಆ ಮಟ್ಟಿಗೂ ಕೂಡ ರಾಜ್ಯ ಸರ್ಕಾರಗಳು ಜೊತೆಗೆ ಕೇಂದ್ರ ಸರ್ಕಾರವು ಕೆಲಸ ಮಾಡಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಒಂದು ಮಹಿಳಾ ಉದ್ಯೋಗವನ್ನ ಉತ್ತೇಜಿಸುವ ಒಂದು ಹಿಡನ್ ಅಜೆಂಡಾ ಈ ಅಟಲ್ ಯೋಜನೆಯ ಮತ್ತು ಇಂದಿರಾ ಕ್ಯಾಂಟೀನ್ ಯೋಜನೆಯ, ಅಮ್ಮ ಕ್ಯಾಂಟೀನ್ ಯೋಜನೆ ಹಿಂದೂ ಕೂಡ ಇತ್ತು ಅಂತ. ಅಂದ್ರೆ ಈ ಅಡಿಗೆ ಮಾಡೋರೆಲ್ಲರೂ ಕೂಡ ಹೆಣ್ಣು ಮಕ್ಕಳಾಗ್ಬೇಕು, ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಜೀವನಕ್ಕೆ ಆಧಾರ ಆಗ್ಬೇಕು ಅನ್ನುವಂತಹ ಪರಿಕಲ್ಪನೆಯಲ್ಲಿ ಅಮ್ಮ ಕ್ಯಾಂಟೀನ್ ಕೂಡ ಆರಂಭಿಸಲಾಯಿತು ತಮಿಳುನಾಡಿನಲ್ಲಿ. ಆಮೇಲೆ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಆರಂಭಿಸಲಾಯಿತು. ಜೊತೆಗೆ ಅದೇ ಮಾದರಿ, ಅದೇ ಕಾರ್ಯಚಟುವಟಿಕೆಯನ್ನೇ ಮುಂದಿಟ್ಟುಕೊಂಡು ದೆಹಲಿಯಲ್ಲಿ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಟಲ್ ಕ್ಯಾಂಟೀನ್ ಅನ್ನ ಮಾಡುವುದಕ್ಕೆ ಆರಂಭಿಸಿದೆ. ಸೊ ಒಟ್ನಲ್ಲಿ ಈ ಪಕ್ಷಗಳು ಕ್ರೆಡಿಟ್ ಬಾರ್ಗಳನ್ನ ಬಿಟ್ಟು ಜನಪರವಾದಂತಹ ಯೋಜನೆಯನ್ನ ಕೊಡಬೇಕಾಗಿದೆ. ಈಗ ಇಂದಿರಾ ಕ್ಯಾಂಟೀನ್ ಅನ್ನೇ ಅಥವಾ ಇಂದಿರಾ ಕ್ಯಾಂಟೀನ್ ನ ಆಡಳಿತಾತ್ಮಕ ಸ್ವರೂಪವನ್ನೇ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಯಾಕೆ ನಕಲಿಸ್ತಾ ಇದೆ ಅನ್ನುವುದನ್ನ ಪ್ರಶ್ನೆ ಮಾಡುವುದಕ್ಕಿಂತ ಹೆಚ್ಚು ಒಳ್ಳೆ ಯೋಜನೆ ಎಲ್ಲಿದ್ದಾದ್ರೂ ಆಗ್ಲಿ ಅಥವಾ ಯಾವ ಪಕ್ಷ ಮಾಡಿದ್ದಾದ್ರೂ ಆಗ್ಲಿ ಅದನ್ನ ಪಾಲಿಸಿದ್ರೆ ಬಹಳ ಚೆನ್ನಾಗಿರತ್ತೆ ಅಂತ ಕಾಣಿಸುತ್ತೆ. ಬಹುಶಃ ಆ ಒಳ್ಳೆ ಯೋಜನೆಯನ್ನ ಹೆಸರು ಬದಲಿಸಿ ತಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕ, ಒಬ್ಬ ಧೀಮಂತ ನಾಯಕ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ಅವರ ಹೆಸರಿನಲ್ಲಿ ಬಿಜೆಪಿ ಸರ್ಕಾರ ಇವತ್ತು ಮಾಡಿದೆ ಅಂತ ಕಾಣಿಸುತ್ತೆ. ಕಾವ್ಯ. ಸೊ ಥ್ಯಾಂಕ್ ಯು ಶ್ರೀರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಇಂದಿರಾ ಕ್ಯಾಂಟೀನ್ ಯೋಜನೆಯ ಸುತ್ತ ಕೇಳಿಬಂದಿದ್ದಂತಹ ಆರೋಪ, ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಕೂಡ ಕೇಳಿಬಂದಿತ್ತು. ಇಂದಿರಾ ಕ್ಯಾಂಟೀನ್ ಟೆಂಡರ್ಗಳಲ್ಲೂ ಕೂಡ ಭಾರೀ ಭ್ರಷ್ಟಾಚಾರ ನಡೆದಿತ್ತು. ಆರೋಪಗಳ ಸುಳಿವಲ್ಲೇ ಮುಳುಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಕಳಪೆ ಗುಣಮಟ್ಟದ ಆಹಾರ, ಗುತ್ತಿಗೆದಾರರ ಬಿಲ್ ಪಾವತಿ ವಿಳಂಬವಾಗಿತ್ತು. ನಕಲಿ ಗ್ರಾಹಕರ ಸಂಖ್ಯೆಯನ್ನ ತೋರಿಸಿ ಭ್ರಷ್ಟಾಚಾರ ಆರೋಪ ಕೂಡ ಕೇಳಿಬಂದಿತ್ತು. ನೋಡಿ, ಇಂದಿರಾ ಕ್ಯಾಂಟೀನ್ ಯಾಕೆ ಬಿಜೆಪಿಯ ಸಂದರ್ಭದಲ್ಲಿ, ಬಿಜೆಪಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಯಾಕೆ ನಿಲ್ಲಿಸಲಾಗಿತ್ತು ಎನ್ನುವಂತಹ ಒಂದು ಪ್ರಶ್ನೆ ನಮ್ಮೆಲ್ಲರನ್ನ ಕೂಡ ಕಾಡುತ್ತೆ. ಇದಕ್ಕೆ ಉತ್ತರ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇಂದಿರಾ ಕ್ಯಾಂಟೀನ್ ಯೋಜನೆಯ ಸುತ್ತ ಆರೋಪಗಳ ಸುರಿಮಳೆಯೇ ಕೇಳಿ ಬಂದಿತ್ತು. ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯಲ್ಲಿ ಭಾರೀ ಭ್ರಷ್ಟಾಚಾರ ಮಾಡಿದ್ದಾರೆ, ಟೆಂಡರ್ಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಆರೋಪಗಳ ಸುಳಿವಲ್ಲೇ ಇಂದಿರಾ ಕ್ಯಾಂಟೀನ್ ಯೋಜನೆ ನಿಲ್ಲಿಸಲಾಗಿತ್ತು ಅಂತ ಬಿಜೆಪಿ ತಮ್ಮ ಯೋಜನೆ ನಿಲ್ಲಿಸಿದ್ದಕ್ಕೆ ಸಮರ್ಥನೆಯನ್ನ ಮಾಡಿಕೊಂಡಿತ್ತು. ಹಾಗೆ ಗುತ್ತಿಗೆದಾರರ ಬಿಲ್ ಪಾವತಿ ವಿಳಂಬ ಆಗಿತ್ತು, ಕಳಪೆ ಗುಣಮಟ್ಟದ ಆಹಾರವನ್ನ ನೀಡಲಾಗ್ತಾ ಇತ್ತು, ನಕಲಿ ಗ್ರಾಹಕರ ಸಂಖ್ಯೆಯನ್ನ ತೋರಿಸಿ ಭ್ರಷ್ಟಾಚಾರ ಮಾಡ್ತಾ ಇತ್ತು. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ನಿಲ್ಲಿಸಲಾಗಿತ್ತು ಅಂತ ಸಮರ್ಥನೆಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಂದಿರಾ ಕ್ಯಾಂಟೀನ್ ಮತ್ತೆ 2023ರಲ್ಲಿ ಸಿದ್ದರಾಮಯ್ಯ ಅವರ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಡಳಿತಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಮತ್ತೆ ಪುನಶ್ಚೇತನವನ್ನಗೊಳಿಸುತ್ತೆ ಇಂದಿರಾ ಕ್ಯಾಂಟೀನ್ ಅನ್ನ. ಇದೀಗ ಪೌಷ್ಟಿಕಾಂಶ ಆಹಾರವನ್ನ ನೀಡುತ್ತಾ 10 ರೂಪಾಯಿಗೆ ಊಟ, 5 ರೂಪಾಯಿಗೆ ಬೆಳಗಿನ ಉಪಹಾರವನ್ನ ನೀಡುತ್ತಾ ಮುಂದುವರಿತಾ ಇರುವಂಥದ್ದು. ಅದೇ ಮಾದರಿಯಲ್ಲೇ ಇದೀಗ ದೆಹಲಿಯಲ್ಲಿ ಶ್ರಮಿಕ ಸ್ನೇಹಿ ಅಟಲ್ ಕ್ಯಾಂಟೀನ್ ಕೂಡ ಓಪನ್ ಆಗಿದೆ. ಈಗ ಇವತ್ತು ಒಂದು ಕ್ಯಾಂಟೀನ್ ಉದ್ಘಾಟನೆಯಾಗಿರುವಂಥದ್ದು. ಇನ್ನು 100 ಕ್ಯಾಂಟೀನ್ಗಳ ಒಂದು ಸ್ಥಾಪನೆಗಾಗಿ ಒಂದು ಗುರಿಯನ್ನ ಕೂಡ ಇಟ್ಕೊಂಡಿದ್ದಾರೆ ರೇಖಾ ಗುಪ್ತಾ ಅವರ ಒಂದು ನೇತೃತ್ವದ ಸರ್ಕಾರ ಅಂತಾನೆ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.